ಪ್ರೇಮದ ಹೆಸರಲ್ಲಿ ಗಂಡಸಿನ ದಾಹ ತೀರಿಸೋದಲ್ಲ ಹೆಣ್ಣಿನ ದೇಹ. ಹೆಣ್ಣಿನ ದೇಹ ಈ ಸೃಷ್ಟಿನ ನಡೆಸ್ತಾ ಇರೋ ದೇವಾಲಯ. ಬೇಬಿ, ಐ ಆಮ್ ವೆರಿ ಹ್ಯಾಪಿ. ಯಾಕೋ? ನಾಳೆಗೆ ನಮ್ ಲವ್ಗೆ 1 ವರ್ಷ. ಹ್ಯಾಪಿ ಆನಿವರ್ಸರಿ. ಓ ಯಾ, ಹ್ಯಾಪಿ ಆನಿವರ್ಸರಿ ಮೇಘು ಡಾರ್ಲಿಂಗ್. ಲಾಸ್ಟ್ ಟೈಮ್ ನನ್ನ ಬರ್ಡೇಗೆ ಅಲ್ವಾ ಸಿಕ್ಕಿದ್ದು? ಅಡ್ವಾನ್ಸ್ಡ್ ಹ್ಯಾಪಿ ಬರ್ಡೇ ಬಂಗಾರ. ಥ್ಯಾಂಕ್ ಯು ಕಣೋ. ನಾವ್ ಯಾವಾಗ್ಲೂ ಹೀಗೆ ಇಷ್ಟೇ ಹ್ಯಾಪಿಯಾಗಿ ಸೂಪರ್ ಆಗಿರ್ಬೇಕು. ಎಸ್ ಅಬ್ಸಲ್ಯೂಟ್ಲಿ. ಇನ್ನೇನು ಟುಮಾರೋ ಬರ್ಡೇ ಸ್ಪೆಷಲ್ಸ್? ನಾಳೆ ಯಾ, ನಮ್ಮ ಫ್ಲ್ಯಾಟಲ್ಲಿ ಯಾರೂ ಇರಲ್ಲ, ನಾನೊಬ್ನೇ. ಲೆಟ್ಸ್ ಮೀಟ್ ಅಟ್ ಮೈ ಫ್ಲ್ಯಾಟ್, ಓಕೆನಾ? ನಿನ್ ಫ್ಲಾಟಾ? ಯಾಕೆ? ನಮ್ಮ ಫ್ಲ್ಯಾಟಲ್ಲಿ ಯಾರೂ ಇರಲ್ಲ ಅಂತಿದ್ದೀನಿ. ನಮ್ಮ ಫ್ಲ್ಯಾಟ್ಗೆ ನಿನ್ನ ಬಾ ಅಂತಿದ್ದೀನಿ. ನಾನು ಹೇಳೋದು ನಿನಗೆ ಅರ್ಥ ಆಗ್ತಿಲ್ವಾ? ನಂಗೆ ಅರ್ಥ ಆಯ್ತು, ಬಟ್ ನೋ ವೇ. ಲೆಟ್ಸ್ ಮೇಕ್ ಲವ್ ಪ್ಲೀಸ್ ಬೇಬಿ. ನೋ, ಐ ಹ್ಯಾವ್ ಸಮ್ ವರ್ಕ್. ನಾವು ಆಚೆ ಸಿಗೋಣ, ಒಳ್ಳೆ ಊಟ ತಿನ್ನೋಣ, ಒಟ್ಟಿಗೆ ಸುತ್ತಾಡೋಣ, ಶಾಪಿಂಗ್ ಮಾಡೋಣ, ದಟ್ಸ್ ಆಲ್. ನೋಡ್ ಬೇಬಿ, ಮತ್ತೆ ಈ ಥರ ಚಾನ್ಸ್ ಸಿಗಲ್ವೇನೋ? ಫ್ಲ್ಯಾಟಲ್ಲಿ 2 days ಯಾರೂ ಇರಲ್ಲ. ಪ್ಲೀಸ್ ಕಮ್. ನೋ ವೇ, ನಾವು ಹೊರಗೆ ಸಿಗೋಣ, ದಟ್ಸ್ ಫೈನಲ್. ಫ್ಲ್ಯಾಟಿಗೆ ಬರ್ತಾ ಇದೆಯಾ ಇಲ್ವಾ? ಪ್ಲೀಸ್ ಬಂಗಾರ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾವು ಹ್ಯಾಪಿಯಾಗಿ ಹೊರಗೆ ಸಿಗೋಣ. ಇಟ್ಸ್ ಮೈ ಬರ್ತ್ಡೇ, ನಾನು ಹೇಳಿದ್ ನೀನ್ ಕೇಳಬೇಕು. ಬರ್ತಿದ್ಯಾ ಇಲ್ವಾ? ಇಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ. ಏನದ್ ಕೆಲ್ಸ? ನನಗಿಂತ ಇಂಪಾರ್ಟೆಂಟಾ? ಪ್ಲೀಸ್ ಬಂಗಾರ, ಯಾಕೆ ಜಗಳ ಹೇಳು? ಬರ್ತಾ ಇದ್ಯಾ ಇಲ್ವಾ? ನೀನ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಪೊಸಿಷನ್ನಲ್ಲಿಲ್ಲ. ಲೆಟ್ಸ್ ಸ್ಟಾಪ್ ದಿಸ್ ಟಾಪಿಕ್ ನಾವ್. ಫೈನಲ್ ಆಗಿ ಕೇಳ್ತಾ ಇದ್ದೀನಿ, ಬರ್ತಾ ಇದ್ಯಾ ಇಲ್ವಾ? ನೋ ಅಂದ್ರೆ ನೋ. ವಿಶ್ ಯು ಅ ವೆರಿ ಹ್ಯಾಪಿ ಬರ್ಡೇ. ಏನಿದು ಚಿಕ್ಕ ಹುಡುಗನ್ ಹಾಗೆ? ನಾನು ಕೇಳೋ ಕ್ವಶನ್ಗೆ ಸರಿಯಾಗಿ ಉತ್ತರ ಕೊಡು. ಫ್ಲ್ಯಾಟಿಗೆ ಬಾ ಅಂದ್ರೆ ಯಾಕೆ ಬರ್ಲಿಲ್ಲ? ಮತ್ತೆ ಅದೇ ಟಾಪಿಕ್. ನನ್ ಮಾತ್ ಕೇಳು, ಇವತ್ ನಿನ್ ಬರ್ಡೇ, ಹ್ಯಾಪಿಯಾಗಿರೋಣ ಪ್ಲೀಸ್. ನನ್ ಮುಂದೆ ಸಿಗರೇಟ್ ಸೇದಲ್ಲ ಅಂತ ಪ್ರಾಮಿಸ್ ಮಾಡಿದ್ದಲ್ಲ, ಮತ್ತೆ ಏನು? ಇದು ಹೀಗೇನೆ, ಸರಿಯಾಗಿ ಹೇಳಿದ್ರೆ ನಮ್ಮ ಮಾತು ಯಾರು ಕೇಳಲ್ಲ. ನೋಡು, ಮತ್ತೆ ಕೇಳ್ತಿದ್ದೀನಿ, ಕರೆಕ್ಟಾಗಿ ಆನ್ಸರ್ ಹೇಳು. ಈ ಪ್ರಪಂಚದಲ್ಲಿ ನೀನು ನಾನೇನಾ ಲವರ್ಸು? ನಮ್ಮ ಫ್ರೆಂಡ್ಸ್ ಅಲ್ಲಿ ಎಷ್ಟು ಜನದ ಲವ್ ಸ್ಟೋರಿಗಳಿಲ್ಲ? ಕೆಲವ್ರಿಗೆ ಮದ್ವೆ ಕೂಡ ಆಗೋಯ್ತು. ನನ್ನ ನಿನ್ನ ಹಾಗೆ ಮದ್ವೆ ಆಗದಿರೋರು ಸಿಕ್ಕಿರೋ ಚಾನ್ಸ್ ಬಿಡ್ತಾ ಇಲ್ಲ. ಅವಕಾಶ ಸಿಕ್ಕಿದಾಗ ದೇ ಆರ್ ಮೇಕಿಂಗ್ ಲವ್, ಬ್ಯೂಟಿಫುಲ್ ಮೆಮೊರೀಸ್. ಸ್ವರ್ಗ ನೋಡ್ತಿದ್ದಾರೆ. ನಿಂತರ ನಂತರ ಅಲ್ಲ.
ಲೈಫ್ ಎಂಜಾಯ್ ಮಾಡ್ತಿದ್ದಾರೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬೇಬ್. ಈ ಡಿಸ್ಕಷನ್ ಬೇಡ. ಇವತ್ತು ನಿನ್ ಬರ್ಡೇ. ನೀನ್ ಯೋಚನೆ ಮಾಡಬೇಡ. ಇವತ್ತು ಪೂರ್ತಿ ನಿನ್ ಜೊತೆಲೇ ಇರ್ತೀನಿ. ಒಟ್ಟಿಗೆ ಊಟ ಮಾಡೋಣ, ಶಾಪಿಂಗ್ ಮಾಡೋಣ, ಸುತ್ತಾಡೋಣ, ಸಿಕ್ಕಾಪಟ್ಟೆ ಮಾತಾಡೋಣ. ಬುಲ್ಶಿಟ್. ಇದೆಲ್ಲ ಮಾಡ್ತೀಯಾ? ಫ್ಲಾಟಿಗೆ ಬಾ ಅಂದ್ರೆ ಯಾಕೆ ಬರಲ್ಲ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? 1 ವರ್ಷದಿಂದ ನಿನ್ ಹಿಂದೆ ನಾಯಿಯಾಗಿ ಅಲಿತಿದ್ದೀನಿ ನಾನು. ಹುಚ್ಚಾನ ನಾನು? ಟೆಲ್ ಮೀ, ಆನ್ಸರ್ ಮೀ ಪ್ಲೀಸ್. ಆನ್ಸರ್ ಮೀ ಪ್ಲೀಸ್. ಈ ನಕ್ರ ನಾಟಕ ನನ್ನ ಹತ್ರ ಇಟ್ಕೋಬೇಡ. ಸೀದಾ ಪಾಯಿಂಟಿಗೆ ಬಾ. 1 ವರ್ಷದಿಂದ ಲವ್ ಅಲ್ಲಿ ಇದೀವಿ. ಕನಿಷ್ಠ ಒಂದ್ಸಲ ನಿನ್ನ ಹತ್ರಕ್ಕೆ ಬಿಟ್ಟಿದ್ಯಾ? ಆಕ್ಚುಲಿ ನಿನ್ ಪ್ರಾಬ್ಲಮ್ ಏನು? ನಿಜ ಹೇಳು, ನೀನ್ ನನ್ನ ಪ್ರೀತಿ ಮಾಡ್ತಿದ್ಯಾ? ಈ ಟಾಪಿಕ್ ಬೇಡ ಪ್ಲೀಸ್. ಐ ಬೆಗ್ ಯು ಪ್ಲೀಸ್. ಪ್ಲೀಸ್. ನನಗೊಂದು ಕ್ಲಿಯರ್ ಆಗಿ ಅರ್ಥ ಆಯ್ತು. 1 ಅಲ್ಲ 2. ಏನದು? ಮೊದಲನೇದು, ಎಲ್ಲ ಹುಡುಗಿರಾಗೆ ನೀನು ಕೂಡ ನನ್ನ ಪಾಕೆಟ್ ಭಾರ ನೋಡಿ ಪ್ರೀತಿ ಮಾಡಿದ್ಯಾ. ಇನ್ನೊಂದೇನ್ ಗೊತ್ತಾ? ನಿನ್ಗ್ಯಾರೋ ಇನ್ನೊಬ್ಬ ತಗೊಳಕೊಂಡಿದ್ದಾನೆ. ಅವನೇ ಅಲ್ವಾ ನಿಮ್ಮ ಆಫೀಸಲ್ಲಿ ಆ ರಘು? ನೀನು ಕೂಡ ಹೇಳಿದ್ದಲ್ಲ, ರಘು ತುಂಬಾ ಡೀಸೆಂಟು, ಒಳ್ಳೆಯವನು. ಗೊತ್ತಾಗ್ತಿದೆ. ಕೆಲಸದಲ್ಲಿ ತುಂಬಾ ಹೆಲ್ಪ್ ಮಾಡ್ತಾನಲ್ಲ, ತುಂಬಾ ಮೆಚೂರ್ ಆಗಿ ಆಲೋಚನೆ ಮಾಡ್ತಾನೆ. ನನಗ್ ಗೊತ್ತು ಅವನೇ. ಆ ನನ್ ಮಗ ಹುಚ್ಚಿಟ್ಟು ಹಾಳಾಗೋಗ್ಬೇಕು. ರೇವಂತ್, ಮೈಂಡ್ ಯೋರ್ ವರ್ಡ್ಸ್. ಓ, ಬುಜ್ಜಿ ಬೇಬಿಯಿಂದ ರೇವಂತ್ ಅಂತ ಬಂದ್ಬಿಡ್ತಾ? ಅಬ್ಬಬ್ಬಾ, ಅವ್ನ್ ಬೈದ್ರೆ ಇಷ್ಟ ಕೋಪ ಬರುತ್ತಾ? ನಾನು ಹೇಳಿದ್ದು ಅಬ್ಸಲ್ಯೂಟ್ಲಿ ಸರಿ. ಐ ಆಮ್ ಆಲ್ವೇಸ್ ರೈಟ್. ಐ ಆಮ್ ಆಲ್ವೇಸ್ ರೈಟ್. I can't believe this. You're disgusting. ಹೋಗು, ನಿನ್ಗೂ ಹ್ಯಾಪಿನೇ ತಾನೆ? ಅವನ್ ಜೊತೆನೆ ಹೋಗು, ಆ ರಘು ಜೊತೆನೆ ಇದ್ಬಿಡು, ಅವನ್ ಜೊತೆನೆ ಎಂಜಾಯ್ ಮಾಡು. ಎಲ್ಲ ಹುಡುಗಿರಾಗೆ ನೀನು ಕೂಡ ನನ್ನ ಪಾಕೆಟ್ ಭಾರ ನೋಡಿ ಪ್ರೀತಿ ಮಾಡಿದ್ಯಾ. ನಿನ್ಗೆ ಇನ್ನೊಬ್ರು ಯಾರೋ ತಗ್ಲಾಕೊಂಡಿದ್ದಾರೆ. ಅವನೇ ಅಲ್ವಾ ನಿಮ್ಮ ಆಫೀಸಲ್ಲಿ ಆ ರಘು? ಎಷ್ಟು ಪ್ರೀತಿ ಮಾಡ್ದೆ, ಏನೇನೋ ಹೇಳ್ತಾನೆ. ಅವನ್ ಮನೆ ನೋಡಿ ಲವ್ ಮಾಡ್ದ್ನ. ನನಗ್ ಬೇರೆ ಅವನ್ ಜೊತೆ ರಿಲೇಶನ್ ಇದೆಯಾ? ಹೌ ಕ್ಯಾನ್ ಯು ಈವನ್ ಟೆಲ್ ಲೈಕ್ ದಿಸ್? Let's meet at your flat tomorrow evening. ಮೇಘ, ಇದು ರಿಯಲ್ಲ? ನೀನ್ ಬರ್ತೀಯ ಅಂತ ನಾನು ಅನ್ಕೊಂಡೇ ಇಲ್ಲ ಗೊತ್ತಾ. ಬಾ 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 ಬಾ. ಅಬ್ಬಬ್ಬಬ್ಬಾ, ಥ್ಯಾಂಕ್ ಯು ಸೋ ಮಚ್. ಏನೋ ಕೋಪದಲ್ಲಿ ಅಂದ್ಬಿಟ್ಟೆ, ಸಾರಿ. ಏನೋ ಅನ್ಕೋಬೇಡ. ಥ್ಯಾಂಕ್ ಯು ಸೋ ಮಚ್. Do you love me? ವಾಟ್? ಅದೇ ಅಲ್ವಾ ಈಗ ಮಾಡ್ತಿರೋದು. Do you love me or my body? ಈಗೇನ್ ಮಾಡ್ಬೇಕು? ಏನು? ಐ ರಿಯಲಿ ಲವ್ ಯು. Do you love me or my body? ಅಯ್ಯೋ, ನೀನ್ ಮೂಡ್ ಯಾಕೆ ಹಾಳು ಮಾಡ್ತಿದ್ಯಾ? ಐ ರಿಯಲಿ ಲವ್ ಯು. ನೀನ್ ನನ್ ಪ್ರೀತಿಸ್ತಿದ್ಯಾ ನನ್ ದೇಹನ? ಡೋಂಟ್ ಸ್ಪಾಯ್ಲ್ ದ ಮೂಡ್. ಲೈಟ್ ಆಗಿ ತಗೋ. ನಿನ್ ದಾಹ ನನ್ ದೇಹದ ಮೇಲೆನಾ? ಏನೋ ಒಂದು. ಲೆಟ್ಸ್ ಮೇಕ್ ಲವ್ ಬೇಬಿ.
ನಾನೇ ಅಲ್ಲ, ನನ್ನ ಹಾಗೆ ಎಷ್ಟೋ ಹುಡುಗಿರು ಈ ಬಲಹೀನವಾದ ಕ್ಷಣದಲ್ಲಿ ಪ್ರೀತಿ ಮಾಡಿದ ಹುಡುಗ ಬೇಜಾರ್ ಮಾಡ್ಕೋಬಾರ್ದು ಅಂತ ಅವ್ರ ಮೇಲೆ ನಂಬಿಕೆಯಿಂದ ಪ್ರೀತಿಯಿಂದ ಫಿಸಿಕಲ್ ಆಗಿ ಹತ್ರ ಆಗ್ತಿದ್ದಾರೆ. ಆದ್ರೆ ಒಂದ್ ವಿಷಯ ಹೇಳು, ಅದಾದ್ಮೇಲೆ ನೀನ್ ಬಿಟ್ಬಿಟ್ರೆ, ನಾನ್ ನಿಂಗ್ ಬೋರ್ ಆಗ್ಬಿಟ್ರೆ, ನಮ್ ಪ್ರೀತಿ ಮದ್ವೆವರೆಗೂ ಹೋಗದೆ ಇದ್ರೆ, ಕೆಲವು ಜನ ಬಲವಂತವಾಗಿ ಪ್ರಾಣ ತೆಕ್ಕೊಳ್ತಾ ಇದ್ದಾರೆ. ಇನ್ ಕೆಲವರು ದೊಡ್ಡೋರ್ ನೋಡಿದ ಸಂಬಂಧನ ಮದ್ವೆ ಆಗಿ ಜೀವಂತ ಶವವಾಗಿ ಬದುಕ್ತಾ ಇದ್ದಾರೆ. ನಿನ್ ಹತ್ರ ಫಿಸಿಕಲ್ ಆಗಿ ಹತ್ರವಾಗಿ ಬೇರೆ ಅವನ್ ಪಕ್ಕದಲ್ಲಿ ಏನೂ ಗೊತ್ತಿಲ್ಲದೆ ಮಲ್ಕೊಳ್ಳೋದು ಚೀಟಿಂಗ್ ಅಲ್ವಾ? ನನ್ಗೊಂದ್ ಚಿಕ್ಕ ಡೌಟ್. ಆಕ್ಚುಲಿ ನಿಂದು ನಿಜವಾದ ಪ್ರೀತಿನಾ? ನೀನಷ್ಟು ಮಾತುಗಳು ಹೇಳಿದ್ಮೇಲೆ ನಾನು ಹತ್ಕೊಂಡು ಹೋದಾಗ ಒಂದು ಕಾಲ್ ಮಾಡಿದ್ಯಾ? ಇವತ್ತು ನಾನು ನಿನ್ ಫ್ಲಾಟಿಗೆ ಬರ್ದೇ ಹೋಗಿದ್ರೆ ಅಟ್ಲೀಸ್ಟ್ ಒಂದು ಮೆಸೇಜ್ ಆದ್ರೂ ಮಾಡ್ತಿದ್ಯಾ? ನನ್ನ ದೇಹದ ಕಡೆ ಆತುರವಾಗಿ ನೋಡ್ದೆ ಹೊರತು ನನ್ ಮನ್ಸೇನೋ ತಿಳ್ಕೊಂಡ್ಯಾ? ನಿನ್ಮೇಲೆ ನನ್ಗಿರೋದು ಪ್ರೀತಿ ಅಂತ ಮಾತ್ರ ಹೇಳ್ಬೇಡ. ಅದು ಪ್ರೀತಿ ಅಲ್ಲ. ನನಗಂತೂ ನೀನಂದ್ರೆ ಹುಚ್ಚು. ನಾನ್ ಪ್ರೀತಿ ಮಾಡಿದ್ದು ನಿನ್ನೆ, ಮನಿನಲ್ಲ. ನಿನ್ ಬಿಟ್ರೆ ನನ್ನ ಮನ್ಸಲ್ಲಿ ಬೇರೆ ಯಾರೂ ಇಲ್ಲ. ಆದ್ರೂ ಇವಾಗ ನಾನು ನಿನ್ಗೆ ಫಿಸಿಕಲ್ ಆಗಿ ಹತ್ರ ಆಗಲ್ಲ. ನನ್ನ ದೇಹದ ಮೇಲಲ್ದೆ ನನ್ನ ಮನ್ಸು ತಿಳ್ಕೊಂಡು ಮತ್ತೆ ನನ್ನ ಹತ್ರ ಬರ್ತೀಯಾ? ಅಲ್ಲಿವರೆಗೂ ಗುಡ್ ಬಾಯ್. ಇವಾಗಿನ ಪ್ರೀತಿಸೋರು ಹೇಗಿದ್ದಾರೆ ಅಂದ್ರೆ, ಮೊದಲನೇ ದಿನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಲ್ಲಿ ಬಿದ್ರೆ, ಪ್ರೇಮದಲ್ಲಿ ಬಿದ್ದ 2ನೇ ದಿನ ತುಟಿ ಸೇರಿದ್ರೆ, 3ನೇ ದಿನ ದೇಹ ಬೆರೀತಿದಾವೆ. ಸ್ವಚ್ಛವಾದ ಪ್ರೀತಿಯಲ್ಲಿ ಮೊದಲು ಮನಸ್ಸು ಸೇರ್ಬೇಕು, ದೇಹಗಳಲ್ಲ.